सिलेंडर इमरजेंसी है। जल्दी सिलेंडर लारी अर्जेंट जमीन ಹೋಗಿ ಜಲ್ದಿ ಹೇಳಿ ಏನಾಗಿದೆ ಅಂತ ಹೇಳಿದ್ರು ಏನಾಗಿದೆ पाइप दे हमको अरे बस पाइप दे बस पाइप कर ले वो ಓದಿ ಬನ್ನಿ ಸಿಲಿಂಡರ್ ತಗೊಂಡ್ಬರ್ಬೇಕು ಕಂಡಿ ಕೈಯಲ್ಲಿ ಸಿಲಿಂಡರ್ ತಗೊಳ್ಳಿ ಜಲ್ದಿ ಬರಬೇಕಾದ್ರೆ ಮಗುಗೆ ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ರೆಫರ್ ಮಾಡಿದ್ರು. ಇಲ್ಲಿಗೆ ಬರ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಬರೋ ತನಕನೂ ಮಗು ಚೆನ್ನಾಗಿತ್ತು, ಹಾರ್ಟ್ ಬೀಟಲ್ಲಿ ಆಗ್ತಾಯಿತ್ತು. ಆಕ್ಸಿಜನ್ ತರ ಕಡೆ ಸಿಲಿಂಡ್ರ್ ಇಲ್ಲ, ಖಾಲಿ ಆಗಿದೆ ಅಂತ ಹೇಳಿದ್ರು. ಯಾವ ಡಾಕ್ಟರ್ಸು ಏನೂ ರೆಸ್ಪಾನ್ಸ್ ಏನೂ ಮಾಡಿಲ್ಲ. ಇಲ್ಲಿ ಒಳಗಡೆ ಹೋಗೋ ತನಕನೂ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಅಲ್ಲಿ ಹೋದಾಗ ಒಳಗಡೆ ಹೋಗಿ 2 ಸೆಕೆಂಡ್ ಪಾಪು ಡೆತ್ ಆಗಿದೆ ಅಂತ ಹೇಳಿದ್ರು. ನಮ್ಮದು ಚಿಕ್ಕಮಂಗ್ಳೂರಲ್ಲಿ ಇಲ್ಲೇ ಅಲ್ಲಂಪುರ. ಮಗುಗೆ ಇವಾಗ ಜಸ್ಟ್ 4:15ಗೆ ಹಾಲು ಕುಡಿದಿದ್ದು ವಾಮಿಟ್ ಆಯಿತು, ಅದು ಲಂಗ್ಸಿಗೆಲ್ಲ ಹೋಗಿದೆ ಅಂತೇಳಿ ಅಲ್ಲಿಂದ ಇಲ್ಲಿ ಕಳಿಸಿದ್ರು. ಅಲ್ಲಿ ಆಗಲ್ಲ, ಸೀರಿಯಸ್ ಆಗಿದೆ, ಇಲ್ಲಿಗೆ ಹೋಗಿತ್ತು. ಇಲ್ಲಿ ಬಂದರೆ ಯಾರು ರೆಫರ್ ಮಾಡಿ ಏನು ಇದು ಮಾಡಿ ರೆಸ್ಪಾನ್ಸೇ ಮಾಡಿಲ್ಲ. ಝೀರೋ ಟ್ರಾಫಿಕ್ ಎಲ್ಲ ಮಾಡಿ ಎಲ್ಲ ಹೆಲ್ಪ್ ಮಾಡಿದ್ರು ತುಂಬ. ಇಲ್ಲಿ ಬಂದರೆ ನಮಗೇನು ಸಪೋರ್ಟ್ ಏನು ಸಪೋರ್ಟ್ ಮಾಡಿಲ್ಲ. ಯಾರು ಬಂದಿಲ್ಲ. ಯಾರೋ ನರ್ಸ್ಗಳೊಂದು ಇಬ್ರು ಬಂದು ಇದೆಲ್ಲ ಚೆಕ್ ಮಾಡಿದ್ರು, ಇಲ್ಲ ಪಾಪ ಡೆತ್ ಆಗಿದೆ ಅಂತ ಹೇಳಿದ್ರು. ಇಲ್ಲಿ ಆಂಬುಲೆನ್ಸ್ ಹತ್ರನೂ ಯಾರು ಬಂದಿಲ್ಲ. ಅವಾಗಲೇ ಇನ್ಫಾರ್ಮೇಶನ್ ಇತ್ತು ಅವ್ರದ್ದು, ಇನ್ಫಾರ್ಮೇಶನ್ ಆಗಲೇ ಕೊಟ್ಟಿದ್ದು ಬರಬೇಕಾದ್ರೆ. ಅಲ್ಲಿಂದ ಬೇಲೂರು ಅಲ್ಲೆಲ್ಲ ಝೀರೋ ಟ್ರಾಫಿಕ್ ಮಾಡಿ ಇಲ್ಲೂ ಝೀರೋ ಟ್ರಾಫಿಕ್ ಮಾಡಿ ಕಳಿಸಿದ್ರು. ಮತ್ತು ಇಲ್ಲೇನು ನಮಗೆ ರೆಸ್ಪಾನ್ಸೇ ಮಾಡಿಲ್ಲ. ಮಗು ತಂದೆ ಇಲ್ಲಿ ಎಲ್ಲ ಕೆಲಸ ಮಾಡ್ತಿರೋದು, ತಾಯಿ ಮನೆಯಲ್ಲೇ ಇರೋದು, ತಂದೆ ಕೂಲಿ ಕೆಲಸ ಮಾಡ್ತಿರೋದು. 4 ಗಂಟೆಯಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು 4:15 ತನಕ ಅಲ್ಲಿದ್ವಿ ಹಾಸ್ಪಿಟ್ಲ್ ಚಿಕ್ಕಮಂಗ್ಳೂರಲ್ಲಿ. ಅಲ್ಲಿಂದ 4:15 ಮೇಲೆ ಇಲ್ಲಿಗೆ ಬಂದಿದ್ದು. ತಾಯಿ ಹೆಸರು ಚಂದ್ರಕಲಾ, ತಂದೆ ಹೆಸರು ನಂದಕುಮಾರ್. ಪಾಪು ಬಂದಿದೆ, ಪ್ರಾಬ್ಲಮ್ ಆಗಿತ್ತು ಅಂತ ಪಾಪು ಕರ್ಸ್ಕೊಂಡಿದ್ವಿ. ಫುಲ್ ಝೀರೋ ಟ್ರಾಫಿಕ್ ಎಲ್ಲ ಮಾಡ್ಕೊಟ್ಟಿದ್ವಿ. ಇಲ್ಲಿ ನೋಡಿದ್ರೆ ಸಿಲಿಂಡರ್ ಇತ್ತಿಲ್ಲ. ಎಮರ್ಜೆನ್ಸಿ ಅಂತ ನೋಡಿದ್ರೆ ವಾರ್ಡಿಗೆ ಹೋದರೆ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ. ಸೀನಿಯರ್ ಡಾಕ್ಟರ್ಗಳಿಗೆ ಫೋನ್ ಮಾಡಿ ಕರೆಸ್ತಾರೆ. ಫುಲ್ ಕ್ರಿಟಿಕಲ್ ಪೇಷಂಟ್ ಬಂದಿರುತ್ತೆ. ಇಲ್ಲಿ ಬಂದುಬಿಟ್ಟು ಸರ್ ಬನ್ನಿ ಸರ್ ಅಂತ ಕರೆಸ್ತಾರೆ. ನರ್ಸ್ಗಳಿಗೆ ಏನೂ ಗೊತ್ತಾಗಲ್ಲ. ನೋಡಿ ಸರ್ ಅಲ್ಲೇ ಸ್ಟ್ರೆಚರ್ ಇದೆ, ಸ್ಟ್ರೆಚರಲ್ಲಿ ಖಾಲಿ ಸಿಲಿಂಡರ್ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಪಾಪು ತೀರೋಗಿದೆ ಸರ್.